ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈರಣ್ಣನವರು ಭಾಗವಹಿಸಲಿದ್ದು, ಸಾರ್ವಜನಿಕ ಕುಂದುಕೊರತೆಗಳು ಹಾಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಡಲು ಅವಕಾಶ ಮಾಡಿಕೊಡಿ ಎಂದು ರಾಷ್ಟ್ರೀಯ ಅಧ್ಯಕ್ಷರಾದ ಪಿ.ಇ. ಆನಂದ್ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪನವರ ನಿಧನರಾದ ಹಿನ್ನೆಲೆಯಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದ್ದು, ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈರಣ್ಣನವರು ಭಾಗವಹಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಇ. ಆನಂದ್, ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಎಸ್. ರೆಡಾರ್ ಹಾಗೂ ರಾಷ್ಟ್ರೀಯ ಮಹಿಳಾ ವಿಭಾಗದ ಅಧ್ಯಕ್ಷೆ ಶ್ರೀಮತಿ ಉಮಾ ವಿ ಮತ್ತು ರಾಷ್ಟ್ರೀಯ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ವಿಜಯ ವಿ ಹಾಗೂ ದಾವಣಗೆರೆ ಅಧ್ಯಕ್ಷರಾದ ಈರಣ್ಣನವರು ಉಪಸ್ಥಿತಿಯಲ್ಲಿದ್ದರು. ಬನ್ನಿ ವೀಕ್ಷಿಸೋಣ. ನಮಸ್ಕಾರ. ನಾನು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಇ. ಆನಂದ್ ಅಂತ. ನನ್ನ ಜೊತೆಗಿದ್ದಾರೆ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀ ಎಸ್. ರೆಡ್ಡರ್ ಅವರು ಹಾಗೂ ಮಹಿಳಾ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಮತಿ ಉಮಾ ವೀರವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ವಿಜಯರವರು, ನೂತನವಾಗಿ ಇವತ್ತು ತಾನೇ ನೇಮಕಗೊಂಡಿರ್ತಕ್ಕಂಥ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾದಂಥ ಈರಣ್ಣನವರಿದ್ದಾರೆ, ಸ್ಥಳೀಯ ಮುಖಂಡರಾದಂಥ ಪ್ರಶಾಂತ್ರವರಿದ್ದಾರೆ ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ ಇಲ್ಲಿ ಈ ಒಂದು ಪತ್ರಿಕಾ ಸಂದರ್ಶನದಲ್ಲಿ ಬಂದಿದ್ದೀವಿ. ಮೊದಲನೇದಾಗಿ A1 ಸುದ್ದಿ ದಾವಣಗೆರೆ ನ್ಯೂಸ್ನ ಚಾನೆಲ್ ಅವರು ಮೊದಲನೇ ಬಾರಿಗೆ ನಮ್ಮ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ಇವರು ದಾವಣಗೆರೆ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಮತ್ತು ದೇಶದ ಪೂರ್ತಿ ಇವ್ರದ್ದು ಚಾನೆಲ್ ಮುಂದುವರಿಲಿ, ಆ ಒಂದು ಯಶಸ್ಸು ಕಾಣಲಿ ಅಂತ ಅಂದ್ಬಿಟ್ಟು ನಾನು ಮೊದಲನೇದಾಗಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ನಮಸ್ತೆ ಬಂಧುಗಳೇ. ಇವತ್ತು ದಾವಣಗೆರೆ ಜಿಲ್ಲಾ ಪತ್ರಿಕಾ ಸಂದರ್ಶನವನ್ನು ಮುಗಿಸಿ A1 ನ್ಯೂಸ್ ಚಾನೆಲ್ಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಕಾರಣವಾದರೂ ಇಷ್ಟೇ, ಮುಂಬರ್ತಕ್ಕಂಥ ಚುನಾವಣೆ ದೃಷ್ಟಿ ಮಾತ್ರ ನಮ್ಮಲ್ಲಿಲ್ಲ. ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗಳು ಮಾತ್ರ ದೃಷ್ಟಿ ಅಲ್ಲ, ನಮ್ಮ ದೃಷ್ಟಿ ಇರೋದು ಸ್ವಚ್ಛ ಆಡಳಿತ ಕೊಡಬೇಕು, ಸ್ವಚ್ಛ ಪರಿಸರ, ಸ್ವಚ್ಛ ಎಜುಕೇಷನ್, ಸ್ವಚ್ಛ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದಿಂದ ನಾವು ಬೇರು ಮಟ್ಟದಿಂದ ನಾವು ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಮೊದಲನೇ ವಿಶ್ವಾಸ ನಮಗೆ ಇದೆ. ಯಾಕಂದರೆ ಇವತ್ತು ಎಲ್ಲ ಕಮರ್ಷಿಯಲ್ ಆಗಿದೆ, ಎಲ್ಲ ವ್ಯಾಪಾರೀಕರಣ ಆಗಿದೆ. ಉದ್ಯೋಗ ಇರ್ಬೋದು, ಎಜುಕೇಷನ್ ಇರ್ಬೋದು, ಕಾರ್ಮಿಕರು ಇರ್ಬೋದು. ಯಾಕೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸೈನಿಕರಲ್ಲೂ ಕೂಡ ಹಿಂದಿನ ದಿನಗಳಲ್ಲಿ ನಾವು ಸೈನಿಕರಾಗಬೇಕು ಅಂತಂದರೆ ಒಂದು ಹಂಬಲದಿಂದ ಹೋಗ್ಬಿಟ್ಟು ನಾವು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅವತ್ತು ಯಾವುದೇ ಒಂದು ಹಣ ಕೇಳೋಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಈಗ ಆಗಲ್ಲ, ಅಲ್ಲೂ ಕೂಡ ಲಂಚದ ಅವತಾರ ಸೃಷ್ಟಿಯಾಗಿದೆ. ಒಂದು ದೇಶವನ್ನು ಕಾಯುವಂಥ ಜಾಗದಲ್ಲೇ ಲಂಚಾವತಾರ ಪ್ರಾರಂಭ ಆದರೆ ನಮ್ಮ ದೇಶ ಸುಭದ್ರವಾಗಿದೆಯಾ ಅನ್ನೋದು ಅನುಮಾನ ಹುಟ್ಕೊತಾ ಇದೆ. ಗೌರ್ಮೆಂಟ್ ಶಾಲೆಗಳು ಅಂತಂದ್ಬಿಟ್ಟು ಅಂದಾಗ ಅನುದಾನ ಅಂತಂದ್ಬಿಟ್ಟು ನಾವು ಪ್ರತಿ ಒಂದು ವಿಧಾನಸಭೆಯಲ್ಲೂ ಬಜೆಟ್ ಆದಾಗ ಎಜುಕೇಷನ್ಗೆ ಒತ್ತು ಕೊಡಬೇಕು ಅಂತಂದ್ಬಿಟ್ಟು ಎಲ್ಲ ಸಚಿವರು, ಎಲ್ಲ ಪಕ್ಷದವರು, ಎಲ್ಲ ಇವತ್ತುವರೆಗೂ ನಡೆದಂಥವರು ಅದನ್ನೇ ಹೇಳ್ತಾರೆ. ಅದಕ್ಕಾಗಿ ಮೀಸಲಾಗಿ ಹಣವನ್ನು ಮೀಸಲಾಗಿಡ್ತಾರೆ. ಆದರೆ ಆ ಪರಿಸ್ಥಿತಿ ಮಾತ್ರ ಹದಗೆಟ್ಟಿರುತ್ತೆ. ನಾಯಿ ಕೂಡ ವಾಸ ಇರೋದಿಲ್ಲ, ಯಜ್ಞ ಕೂಡ ವಾಸ ಇರೋದಿಲ್ಲ, ಅಂಥ ಪರಿಸ್ಥಿತಿ ಇರುತ್ತೆ. ಅದು ಇವರು ಒದಗಿಸುವಂಥ ಹಣ ಎಲ್ಲಿ ಹೋಗುತ್ತೆ? ಭ್ರಷ್ಟಾಚಾರ ತುಂಬಿದ್ದಾಗ, ಶಿಕ್ಷಣ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕಾಗದೇ ಇದ್ದಾಗ ಏನಕ್ಕೆ ನೀವು ಅನುದಾನವನ್ನು ಅದಕ್ಕೆ ಒದಗಿಸ್ತೀರಾ? ಇದು ಹೋರಾಟಗಳನ್ನು ನಾವು ಮಾಡಬೇಕು. ಪರಿಸರದ ಜೊತೆಗೆ ಶಿಕ್ಷಣ ಬೇಕು. ಯಾರಿಗೆ? ಮಕ್ಕಳಿಗಲ್ಲ, ದೊಡ್ಡವರಿಂದ ಹಿಡಿದು ಇಡೀ ನಮ್ಮ ದೇಶಕ್ಕೆ ಶಿಕ್ಷಣ ಅವಶ್ಯಕತೆ ಇದೆ. ಶಿಕ್ಷಣ ಅಂತಂದರೆ ಬರೀ ಓದೋದು ಅನ್ನೋದಲ್ಲ,
ನಾವು ಯಾರ ಗುಲಾಮರಾಗಿ ನಾವು ಬದುಕ್ತಾ ಇದ್ದೀವಿ ಇವತ್ತು. ನಾವು ದನಿಗಳು, ನಾವು ಸಂಬಳ ಕೊಡ್ತಾ ಇರೋದು. ಒಬ್ಬ ಜನಪ್ರತಿನಿಧಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಅವ್ರಿಗೆ ಸಂಬಳ ಕೊಡ್ತಾ ಇದೆಯಲ್ಲ ಸರ್ಕಾರ. ಆ ಸಂಬಳ ಕೊಡ್ತಾ ಇರ್ತಕ್ಕಂಥವ್ರು ಯಾರು? ನಾವು. ನಮ್ಮ ತೆರಿಗೆ ಹಣ ಯಾರು ಮಾಲೀಕರು? ನಾವೇ ಮಾಲೀಕರು. ಅವ್ರು ನಮ್ಮ ಸೇವಕರು. ಆದರೆ ಅವರು AC ಕಾರಲ್ಲಿ, AC ಫ್ಲೈಟಲ್ಲಿ, AC ಇದ್ರಲ್ಲಿ ತಿರುಗಾಡ್ತಾ ಇರ್ತಾರೆ. ನಾವು ಬೆವರು ಸುರಿಸ್ಕೊಂಡು, ನಾವು ಕೊಳಚೆ ನೀರು ಕುಡ್ಕೊಂಡು ಪರಿಸರ ಇಲ್ದಿರ ಬದುಕ್ತಾ ಇದ್ದೀವಿ. ಈ ಅವಶ್ಯಕತೆ ಬದಲಾವಣೆ ಆಗಬೇಕು. ಈ ಅವ್ಯವಸ್ಥೆಗಳು ಬದಲಾವಣೆ ಆಗಬೇಕು. ನಿರಂತರವಾಗಿ ಯಾರು ಸಮಾಜದಲ್ಲಿ ಕಳಕಳೆ ಇದೆ, ಸಮಾಜಕ್ಕೆ ನಾನು ಒಳ್ಳೇದು ಮಾಡಬೇಕು ಅಂತ ಬಯಸ್ತಾರೆ, ಅಂಥವ್ರಿಗೋಸ್ಕರನೇ ನಾವು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷ ಅಂಥವ್ರನ್ನ ಗುರುತಿಸಿ ನಾವು ಅವರು ಮುಂದಿನ ಚುನಾವಣೆಗಳಲ್ಲಿ ನಾವು ಅವಕಾಶ ಮಾಡಿಕೊಡ್ತೀವಿ. ಸುಮ್ಮನೆ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಮೊದಲಿಗೆ ಹೋರಾಟಗಳನ್ನು ಮಾಡಬೇಕು, ಸಾರ್ವಜನಿಕರ ಕ್ಷೇತ್ರದಲ್ಲಿ ಗುರುತಿಸ್ಕೋಬೇಕು, ಅವ್ರಿಗೆ ಆಗ್ತಾ ಇರತಕ್ಕಂಥ ಕಷ್ಟಗಳಿಗೆ ಸ್ಪಂದಿಸಬೇಕು. ಕಷ್ಟಗಳಂದಿದ ತಕ್ಷಣ ಆರ್ಥಿಕವಾಗಿ ಹೆಲ್ಪ್ ಮಾಡೋದಲ್ಲ. ಸರ್ಕಾರದ ಸೌಲಭ್ಯಗಳು ಸಿಗಲಿಲ್ಲ ಅಂತಂದರೆ ಹೋರಾಟ ಮಾಡಿ ಕೊಡಿಸುವಂಥ ಜವಾಬ್ದಾರಿಗಳನ್ನು ಆ ನಾಯಕರುಗಳನ್ನು ತಯಾರು ಮಾಡೋದೇ ನಮ್ಮ ಉದ್ದೇಶ. ಸರ್, ಇಲ್ಲಿ ಭಾಳಷ್ಟು ಈಗ ನೀವು ಕಾಂಗ್ರೆಸ್ಸಿಂದ ಭಾಳಷ್ಟು ಜನ ನಿಂತ್ಕೊಳಕ್ಕೆ ಮುಸ್ಲಿಮರು ಪ್ರಯತ್ನ ಮಾಡಕತ್ತಾರ. ಇಲ್ಲಿ ಕಾಂಗ್ರೆಸ್ಸಿಂದ ಸಮರ್ಥವಾಗಿ ಇದು ಮಾಡಕತ್ತಾರ. ನೀವು ಈ ಸತಿ ಪಾರ್ಟಿಸಿಪೇಟ್ ಮಾಡಕತ್ತೀರ? ಎಲ್ಲರೂ ವಿಶ್ವಾಸ, ಎಲ್ಲರೂ ಓಟು, ಎಲ್ಲರೂ ಪ್ರತಿನಿಧಿನೇ ತಾನೇ ಚುನಾವಣೆ. ಹಾಗಿದ್ದಾಗ ನಾವು ಮುಸ್ಲಿಂ ಮತದಾರರು ನಮ್ಮ ಅಣ್ಣ ತಮ್ಮದ್ರೆ, ಹಿಂದೂ ಮತದಾರರು ನಮ್ಮ ಅಣ್ಣ ತಮ್ಮದ್ರೆ, ಅಕ್ಕ ತಂಗಿಯರೇ. ನಾವು ಸಮಾಜದ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದು ವಿಚಾರದಿಂದ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಸರ್, ಈ ಕ್ಷೇತ್ರದಲ್ಲ ಮುಸ್ಲಿಮ್ನವರು ಓಟು ಜಾಸ್ತಿ ಇದೆ. ಒಂದು ಕಾಂಗ್ರೆಸ್ ಪಾರ್ಟಿಗೆ ಜಾಸ್ತಿ ಮತ ಹಾಕ್ತಾರ. ಈಗ ನೀವು ಹೊಸದಾಗಿಂದ ಪಾರ್ಟಿ ಕಟ್ಟಿದ್ದೀರ, ಗೆಲ್ತೀರ ಅಂತ ಹೇಳಿ ನಿಮ್ಮಿಂದ ಆಶ್ವಾಸನೆ ಇದೆ ಸರ್? ಸರ್, ಈಗ ಹಿಂದಿನ ಶಾಸಕರು, ಹಿಂದಿನ ದಿವಂಗತರು ಆದಂಥವರು ಹೇಳಿಕೆಗಳು ಕೊಟ್ಟಿದ್ದಾರೆ. ಮುಂದಿನ ಸಾರಿ ನಾವು ಮೈನಾರಿಟಿ ಅವರಿಗೇನೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಅವರು ಯಾವ ಥರ ಮಾತು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅವ್ರು ಮಾಡಿರೋದು ತಪ್ಪಿರೋ, ಅವ್ರು ಹೇಳಿದ್ರೆ ಅವ್ರು ಮಾಡಿರೋದು ತಪ್ಪು. ಹಾಗಾಗಿ ಅವರು ಕೇಳೋದ್ರಲ್ಲಿ ನ್ಯಾಯ ಇದೆಯಲ್ಲ. ನಾವು ದುಡಿತಾ ಇದ್ದೀವಿ ಕೊಡಿ ಅಂತ ಅಂದ್ಬಿಟ್ಟು ಕೊಡಬೇಕಾಗಿರೋ ಕರ್ತವ್ಯ ಅವ್ರದ್ದು. ಅವ್ರು ಕೊಟ್ಟಿಲ್ಲ ಅಂತಂದಾಗ ನಿರ್ಧಾರ ತಗೋಬೇಕಾಗಿರೋ ಕರ್ತವ್ಯ ಯಾರ್ದು? ನಿರ್ಧಾರ ತಗೊಳ್ಬೇಕಾಗಿರೋರು ಮತದಾರರು. ಯಾವ ಥರ ನಿರ್ಧಾರ ತಗೊಂತಾರ ತಗೊಳ್ಳಿ. ಆದರೆ ನಾವು ಮಾತ್ರ ನಿಮ್ಮ ಮತ ಬಯಸಿ ನಾವು ಸಮಾಜ ಸೇವೆ ಮಾಡೋದಕ್ಕೆ ಸಿದ್ಧರಿದ್ದೀವಿ. ನಮ್ಗೆ ಅವಕಾಶ ಕೊಡಿ ಅಂತಂದಿದ್ದೀವಿ. ನಾವು ನಿಮ್ಮನ್ನ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಮ ಹತ್ರ. ಸರ್, ಭಾಳಷ್ಟು ಮೀಟಿಂಗ್ಗಳು ಆಗಿದ್ದಾವೆ ಮುಸ್ಲಿಮ್ನವರಿಗೆ ನಮಗೆ ಸೀಟ್ ಕೊಡ್ಬೇಕಂತ ಹೇಳಿ. ನೀವು ಈ ಥರ ಯಾವ ಮೀಟಿಂಗ್ ಮಾಡಿದಾರ ಇಲ್ಲಿ ಹೋಗಿ? ನಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕೆಲವರು. ಅದು ಅಂತಿಮವಾಗಿ ನಿರ್ಧಾರ ತಗೊಳ್ಳೋ ಅಂಥದ್ದು ನಾವು ಕೋರ್ ಕಮಿಟಿನಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಈಗಾಗಲೇ ದೊಡ್ಡ ಮಟ್ಟದ ನಾಯಕರುಗಳು ಕೂಡ ನಮಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಅವರು ಕೂಡ ನಮ್ಮ ಪಾರ್ಟಿಗೆ ಮುಂದಿನ ದಿನಗಳಲ್ಲಿ ಏನು ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಂಥ ಸಮಯದಲ್ಲಿ ನಮ್ಮ ಪಕ್ಷಕ್ಕೆ ಯಾರು ಬರ್ತಾರೆ ಅಂತಲೂ ಹೇಳೋದಕ್ಕೆ ನಾವು ಊಹಿಸಿ ಕೊಡೋದು ಸಾಧ್ಯ ಇಲ್ಲ. ಸರ್, ಯಾರೋ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಆಫೀಸ್ ಎಲ್ಲಿದೆ ಅಂದರೆ ಸ್ವಲ್ಪ ಅದು ಪರಿಚಯ ಇಡಿ ಸರ್. ಸರ್, ನಮ್ಮದು ಕೇಂದ್ರ ಕಚೇರಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ರಾಜಾಜಿನಗರದಲ್ಲಿ ಭಾಷನ್ ಸರ್ಕಲಲ್ಲಿ ಇದೆ. ನಮ್ಮ ಕಾಂಟ್ಯಾಕ್ಟ್ ನಂಬರು ಈಗ ಜಿಲ್ಲಾ ಅಧ್ಯಕ್ಷನ ನೇಮಕ ಮಾಡಿದ್ದೀವಿ. ನಮ್ಮ ಕಾಂಟ್ಯಾಕ್ಟ್ ನಂಬರು ಕೂಡ ನಾವು ಇದರಲ್ಲೇ ನಾವು ಶೇರ್ ಮಾಡ್ತೀವಿ. ನಾವು ನಿಮ್ಮ A1 ನ್ಯೂಸ್ ಇದರಿಂದನೇ ನಾವು ಪ್ರಕಟಣೆಯನ್ನು ಕೊಡ್ತೀವಿ. ನಾವು ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿದಂಥವ್ರು ನಮಗೆ ನಾವು ಹೋರಾಟ ಮಾಡೋದಕ್ಕೆ ತಯಾರಿದ್ದೀವಿ, ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ತಯಾರಿದ್ದೀವಿ, ನಿಮ್ಮ ಜೊತೆಗೆ ಸೇವೆ ಮಾಡೋದಕ್ಕೆ ನಾವು ಬರ್ತೀವಿ ಅಂತಂದರೆ ನಾವು ಮುಕ್ತವಾಗಿ ಅವ್ರಿಗೆ ಆಹ್ವಾನ ಕೊಡ್ತೀವಿ. ಯಾವುದೇ ರಾಜಕೀಯ ಪಕ್ಷದಲ್ಲಿದ್ದರೂ ಕೂಡ ಪರವಾಗಿಲ್ಲ, ನಾನು ಸಮಾಜ ಸೇವೆ ಮಾಡೋದಕ್ಕೆ ತಯಾರಿದ್ದೀನಿ ಅಂತ ಬರೋರಿಗೆ ನಾವು ಅವಕಾಶ ಮಾಡಿಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆಗಳು ಏನಿದೆ ಅದರಲ್ಲಿ ನೀವು ಒಳ್ಳೆ ಅಭ್ಯರ್ಥಿಗಳನ್ನು ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ಬರಲಿ. ಈ ದೇಶವನ್ನು, ಈ ರಾಜ್ಯವನ್ನು, ಈ ನಗರವನ್ನು ಸುಂದರವಾಗಿ ಪರಿಸರವಾಗಿ ಕಾಪಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಸ್ವಚ್ಛ ಆಡಳಿತವನ್ನು ಕೊಡಿಸೋವಂಥ ಕೆಲಸ ಮಾಡೋಣ. ಸರ್, ನಮ್ಮ ಪಕ್ಷಕ್ಕೆ ಯಾರು ಬರಬೇಕು ಅಂತ ಆಸಕ್ತಿ ಇದೆ ನಾವು ಈಗಾಗಲೇ ನಾವು ಜಿಲ್ಲಾಧ್ಯಕ್ಷನ ನೇಮಕ ಮಾಡಿದ್ದೀವಿ, ಈರಣ್ಣ ಅಂತ ಅಂದ್ಬಿಟ್ಟು. ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಪಕ್ಷದ ಸದಸ್ಯತ್ವವನ್ನು ಯಾವ ರೀತಿ ಪಡೆಯೋದು ಅಂತ ಅಂದ್ಬಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರು, ಅವರ ಕಚೇರಿ ವಿಳಾಸ ಎಲ್ಲ ತಿಳಿಸ್ತಾರೆ. ಬನ್ನಿ, ಎಲ್ಲರೂ ಕೈ ಜೋಡಿಸೋಣ. ನಮಸ್ಕಾರ. ನಮ್ಮ ಹೆಸರು ಈರಣ್ಣ ಅಂತಂದು. ನಾನು ಹೋದ ಸಲ ಇಂಡಿಪೆಂಡೆಂಟಾಗಿ ದಾವಣಗೆರೆಯಲ್ಲಿ ನಿಂತಿದ್ದೆ. ಈ ಸಲ
ದಕ್ಷಿಣಕ್ಕೆ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಿದ್ದೆ. ಈ ಸಲ ಪಕ್ಷದಿಂದ ನಮಗೆ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ. ನಮಗೆ ಈ ಸಲ ನೆಕ್ಸ್ಟು ದಕ್ಷಿಣಕ್ಕೆ ಕಾಂಟೆಸ್ಟ್ ಮಾಡ್ಬೇಕಂತ ಇದ್ದೇವೆ ಈ ಪಕ್ಷದಿಂದ. ನೆಕ್ಸ್ಟು ಆದರೂ ಸಮಸ್ತ ಜನರಿಗೆ ನನ್ನ ವಂದನೆಗಳು, ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ದುಗಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಹೇಳುವುದೇನೆಂದರೆ, ನಾನು ಹೋದ ದಕ್ಷಿಣದಲ್ಲಿ ನಿಂತ್ಕೊಂಡಲ್ಲಿ ನನಗೆ ಭಾಳ ಜನ ಸಪೋರ್ಟ್ ಮಾಡಿದರು. ಎಷ್ಟು ಹಿಂದೂ ಮುಸ್ಲಿಮ್ಸು ಎಲ್ಲ ಜನಗಳು ಸಪೋರ್ಟ್ ಮಾಡಿದರು. ನಮಗೆ ಒಳ್ಳೆ ಜನಗಳು ಭಾಳ ಹೆಂಗಿದೆ ನೀನು ಮಾಡು, ನಿನಗೆ ಮುಂದೆ ನಾವು ಕೈ ಹಿಡಿತೀವಿ ಅಂತಂದು ಹೇಳಿದ ಮೇಲೆ ಈ ಸಲ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ. ಆದರೂ ನಾವು ದಾವಣಗೆರೆ ಜನದಲ್ಲಿ ನೋಡ್ತಿರೋದು ಏನಂತಂದರೆ ಎಲ್ಲ ಬರೀ ಇದ್ದಂಥವ್ರು, ರೊಕ್ಕ ಇದ್ದಂತಾರೆ ಎಲೆಕ್ಷನ್ ನಿಂತ್ಕೋಬೇಕು. ಸಣ್ಣ ಪುಟ್ಟವರು ಯಾರೋ ಒಂದು ಮುಂದೆ ಬರ್ತಿಲ್ಲ. ಈಗ ಯಾರೋ ಒಂದು ಮುನ್ಸಿಪಾಲ್ಟಿ ಎಲೆಕ್ಷನ್ ನಿಂತ್ಕೊಂಡು ಅವ್ರು ರೊಕ್ಕ ಇರಬೇಕು, ರೊಕ್ಕ ಇಲ್ಲದೇ ಯಾರು ಮುಂದೆ ಬರ್ತಿಲ್ಲ. ಹಾಗಾಗಿ ಇದನ್ನು ತಡೆಗಟ್ಟಿ ನಾರ್ಮಲಾಗಿದ್ದ ಜನಕ್ಕೆ ಒಳ್ಳೆ ಕೆಲಸ ಮಾಡೋ ಹುಡುಗರಿಗೆ ಹುಡುಕಿ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರೆ ಜನಕ್ಕೆಲ್ಲ ಭಾಳ ಒಳ್ಳೆಯದಾಗುತ್ತೆ, ಕೆಲಸಗಳು ಚೆನ್ನಾಗುತ್ತೆ ದಾವಣಗೆರೆಯಲ್ಲಿ. ಆದರೂ ಹೇಳ್ಬೇಕಂದ್ರೆ ದಕ್ಷಿಣದಲ್ಲಿ ಭಾಳ ಕೆಲಸಗಳು ಆಗಿಲ್ಲ. ಅಶೋಕ್ ನಗರದಲ್ಲಿ ಚರಂಡಿ ಆಗಿಲ್ಲ, ಬೇರೆ ಕಡೆ ಅಲ್ಲಿ ಇಲ್ಲಿ ಭಾಳ ಗಲೀಜು. ಉತ್ತರದಲ್ಲಿ ಎಲ್ಲ ಒಂದು ಮನೆಗೂ ಏನಿದೆ ಮೀಟ್ರ್ನಲ್ಲಿ ಇದೆ, ಸಿಲಿಂಡ್ರ್ ಕಲೆಕ್ಷನ್ ಇದೆ. ದಕ್ಷಿಣದಲ್ಲಿ ಏನೇನಿಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ, ವಾತಾವರಣಗಳು ಭಾಳ ಹದಗೆಟ್ಟಿದೆ. ಹಾಗಾಗಿ ಹೋದ ನಾವು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಈ ಸಲ ಪಕ್ಷದಿಂದ ನಿಂತ್ಕೊಂಡೀವಿ. ಎಲ್ಲ ಜನಗಳು ಸಪೋರ್ಟ್ ಮಾಡಿ ನಮಗೆ ತಂದರೆ ನಮ್ಮ ಕೈಗೆ ಏನಾಗುತ್ತೆ ಒಳ್ಳೆ ಕೆಲಸಗಳು ನಾವು ಮಾಡ್ತೀವಿ. ಸರ್, ಭಾಳಷ್ಟು ಮುಸ್ಲಿಮ್ನವ್ರದ್ದು ಓಟ್ ಜಾಸ್ತಿ ಇರೋದಕ್ಕೆ ನೀವೆಲ್ಲ ಭೇಟಿಯಾಗಿದ್ದೀರ? ನಾವು ಹೋದ ಎಲ್ಲ ಭೇಟಿಯಾಗಿದ್ದೀವಿ. ಹೋದ ಎಲ್ಲ ಮುಸ್ಲಿಮ್ಸು ಜನಗಳೆಲ್ಲ ಭೇಟಿಯಾಗಿವಿ. ಎಲ್ಲ ದಕ್ಷಿಣದಲ್ಲಿ ಏನು ಬರುತ್ತಿದೆ, ಅದಿಡಿ ಇರ್ಬೋದು, ಚಾವಣಗಿ ಇರ್ಬೋದು, ಭಾಷಾನಗರ ಇರ್ಬೋದು, ಆಮೇಲೆ ಈ ಕಡೆ ಮಂಡಕ್ಕಿ ಬಿಟ್ಟಿರೋದು ಎಲ್ಲ ಜನಗಳು ಕಾಂಟ್ಯಾಕ್ಟ್ ಮಾಡೀವಿ. ಬೇತೂರು ಇರ್ಬೋದು, ಬಸಾಪುರ ಎಲ್ಲ ಮನೆಗೆ ಹೋಗಿ ನಾವು ವಿಸಿಟ್ ಮಾಡಿದ್ದೀವಿ, ಕ್ಯಾನ್ವಾಸ್ ಮಾಡಿದ್ದೀವಿ. ಸರ್, ಹೋದ ಸತಿ ಮತ ಎಷ್ಟು ತಗೊಂಡಿದ್ರಿ ಸರ್? ಹೋದ ಸಲ ಮತ ನಾವು 600 ಚೀಟ ತಗೊಂಡಿದ್ದೀವಿ ಸರ್. ಈ ಸತಿ ಜಾಸ್ತಿ ತಗೊಂತೀವಿ ಅಂತ ಹೇಳಿ ಈ ಸಲ ನಾವು ಗೆಲ್ಲಬೇಕಂತಂದು ನಿಂತ್ಕೊಂತಿದ್ದೀವಿ. ಗೆಲ್ತೀವಿ ಅನ್ನೋ ನಮಗೆ ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಹೋದ ಸಲ ಅಜ್ಜರಿದ್ದರು, ನಾವು ಆದರೂ ಹೋದ ಸಲ ಏನು ಮಾಡಿದ್ವಿ, ನಾವು ಓಟ್ ಹಾಕೋದು ಅಜ್ಜರಿಗೆ ಹಾಕಿದ್ವಿ. ಅವರಿಗೆ ಏಜ್ ಆಗಿದೆ, ಇದೊಂದು ಸಲ ಗೆಲ್ಲಿ, ಆದರೂ ಟೈಮ್ ಇದ್ದರೂ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಬಯಸಿ ಅವರಿಗೆ ಓಟ್ ಹಾಕಿ ಗೆಲ್ಸಿದ್ವಿ. ಈ ಸಲ ಇಲ್ಲ, ಈ ಸತಿ ನಿಮಗೆ ಗೆಲ್ಸೋಣ ಅಂತೇಳಿ ಮಾಡೋಣ. ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದಿಂದ ನಾನು ಈ ಸಲ ದಕ್ಷಿಣಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅದು ಎಲ್ಲ ದೊಡ್ಡ ದೊಡ್ಡ ಮುಖಾಂತರಗಳಿಗೆ ನಾವೆಲ್ಲ ಭೇಟಿಯಾಗಿ ನಿಮ್ಮ ಕೂಡ ಮಾತಾಡ್ತೀವಿ. ನಮಗೆಲ್ಲರಿಂದನೂ ಸಪೋರ್ಟ್ ಬೇಕು. ನಮಗೆ ಎಲ್ಲರಿಂದ ಹಿಂದೂ ಮುಸ್ಲಿಮ್ಸು ಎಲ್ಲರೂ ಅಣ್ಣ ತಮ್ಮ ಎಲ್ಲರಿಂದ ನಿಮ್ಮ ಸಪೋರ್ಟ್ ಮಾಡಿದ್ರಂದರೆ ನಾವು ಗೆಲ್ಲೋದಂತೂ ಗ್ಯಾರಂಟಿ. ನನ್ನ ಹೆಸರು ಪ್ರಶಾಂತ್ ಅಂದ್ಬಿಟ್ಟು ದಾವಣಗೆರೆಯಿಂದ. ಮೊದಲನೇದಾಗಿ ದಾವಣಗೆರೆ ಜನತೆಗೆ ತಾಯಿ ದುಗ್ಗಮ್ಮ ಜಾತ್ರೆ ನಡೀತಾ ಇದೆ, ಜಾತ್ರಾ ಮಹೋತ್ಸವದ ಶುಭಾಶಯಗಳು ಹಾಗೂ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಮುಂಬರುವ ರಂಜಾನ್ ಹಬ್ಬದ ಶುಭಾಶಯಗಳು. ಸೊ ನಾವು ಇವಾಗ ದಾವಣಗೆರೆಯಲ್ಲಿ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷವನ್ನು ದಾವಣಗೆರೆ ತರ್ತಾ ಇದ್ದೀವಿ. ಇವಾಗ ಇದಕ್ಕೋಸ್ಕರ ಮೇಯ್ನಿಂದ ನಮ್ಮ ಅಧ್ಯಕ್ಷರಾಗಿರ್ಬೋದು ಬ್ಯಾಂಗ್ಳೂರಿಂದ ಅಲ್ಲಿ ಬಂದು ನಮ್ಮ ದಾವಣಗೆರೆಯಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಅವ್ರ ಹೆಸರು ಈರನ್ ಗೌಡ್ರು ಅಂದ್ಬಿಟ್ಟು. ಸೊ ಏನು ಅಂದರೆ ನಾವು ಪ್ರತಿ ಸಲ ಎಲೆಕ್ಷನಲ್ಲಿ ನಡೀತಾ ಇರುತ್ತೆ, ಎಲ್ಲ ದುಡ್ಡಿರುವಂಥವ್ರೆ ಎಲೆಕ್ಷನ್ ನಿಲ್ತಿದ್ದಾರೆ. ಇವಾಗ ಏನು ಒಬ್ಬ ಸಾಮಾನ್ಯ ಒಬ್ಬ ಕೆಲಸ ಮಾಡೋಂಥ ಹುಡುಗ, ಎಕ್ಸಾಂಪಲ್ ಅವರು ಪೇಂಟಿಂಗ್ ಮಾಡ್ತಿರ್ಬೋದು, ಮನೆ ಬಿಲ್ಡಿಂಗ್ ಪೇಂಟಿಂಗ್ ಮಾಡೋ ಹುಡುಗ ಇವಾಗ ಎಲೆಕ್ಷನ್ ನಿಲ್ತಿದ್ದಾನೆ ಅಂದರೆ ಅದು ಕಾರಣ ಏನು ಅಂದರೆ ದಾವಣಗೆರೆಯಲ್ಲಿ ಆಗುವಂಥ ಕೆಲವೊಂದು ಕೆಲಸ ಆಗಿರ್ಬೋದು. ಅವ್ರು ನೋಡಿದ್ದಾರೆ ಏನಾಗ್ತಿದೆ. ಯಾಕೆಂದರೆ ಇವರು ಕೂಡ ಮುಂದೆ ಕೆಲಸ ಮಾಡಬೇಕು, ನಾನು ಒಂದು ಅಭಿವೃದ್ಧಿ ದಾವಣಗೆರೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಕಳೆದ ಬಾರಿ ಏನು MLA ಎಲೆಕ್ಷನ್ ಟೈಮಲ್ಲಿ ಕೂಡ ನಿಂತ್ಕೊಂಡು ಪಕ್ಷೇತರವಾಗಿ ನಿಂತ್ಕೊಂಡು ಒಂದು ಹೋರಾಟವನ್ನು ಮಾಡಿದ್ದಾರೆ. ಸುಮಾರು 650 ಓಟ್ಗಳಿಂದ ಕೆಲವೊಂದು ಬಂದಿದೆ ಇವರಿಗೆ ಅಂತ. ಇವಾಗ ಅದನ್ನು ಗುರುತಿಸ್ಬಿಟ್ಟು ನಮ್ಮ ಅಧ್ಯಕ್ಷರೇನಿದ್ದಾರೆ ಬ್ಯಾಂಗ್ಳೂರಿಂದ ಅವರು ಇವ್ರಿಗೆ ನೆಕ್ಸ್ಟು ಟಿಕೆಟ್ ಕೊಡಬೇಕು ಅಂತ ಪ್ಲಾನ್ ಎಲ್ಲ ಮಾಡಿದ್ದಾರೆ. ಸೊ ದಾವಣಗೆರೆಯಿಂದ ಇವರು ನೆಕ್ಸ್ಟ್ MLA ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಪಕ್ಷದ ವರಿಷ್ಠರೆಲ್ಲ ತೀರ್ಮಾನ ಮಾಡಿದ್ದಾರೆ. ಸೊ ದಾವಣಗೆರೆ ಜನತೆ ಎಲ್ಲ ನಿಮ್ಮ ಆಶೀರ್ವಾದ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ವಿಜಯ ಅಂತ. ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ನಾನು ನ್ಯಾಷನಲ್ ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ನನ್ನ ಒಂದು ಕೆಲಸ ಹೇಗೆ ಅಂತಂದರೆ ಬ್ಯೂಟಿಷಿಯನ್ ತರಬೇತಿ ಕೊಡೋದು ಹೆಣ್ಮಕ್ಕಳಿಗೆ.
ಈ ಬ್ಯೂಟಿಷಿಯನ್ ತರಬೇತಿಗಳು ಎಲ್ಲ ಕಡೆ ಗೊತ್ತು ಹೇಗೆ ಅಂತ. ಈಗ ತುಂಬ ಅದು ಹಬ್ಬಿಟ್ಟಿದೆ. ಎಲ್ಲ ಹೆಣ್ಮಕ್ಳಿಗೂ ಬೇಕಾಗಿರೋವಂಥ, ದಿನನಿತ್ಯ ಬೇಕಾಗಿರೋವಂಥ ಒಂದು ಸೌಂದರ್ಯವರ್ಧಕ ತುಂಬಾ ಆಸಕ್ತಿ ಇದೆ ಹೆಣ್ಮಕ್ಳಿಗೆ. ಸೊ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ರಾಜ್ಯದ ಎಲ್ಲೆಡೆ ಕ್ಲಾಸಸ್ ಮಾಡಬೇಕು, ಹೆಣ್ಮಕ್ಳಿಗೆ ಈ ತರಬೇತಿ ಕೊಡಬೇಕು ಅನ್ನೋದು ನಮ್ಮ ಒಂದು ಪಾರ್ಟಿ ಕಡೆಯಿಂದ ತುಂಬಾ ಇದನ್ನೆಲ್ಲ ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದು ಎಲ್ಲ ಕಡೆ ನಡೆಸಬೇಕು, ಕ್ಲಾಸ್ಗಳು ಉಚಿತವಾಗಿ ನಡೆಸಬೇಕು ಅಂತ. ಅದೇ ದುಡ್ಡು ಕೊಟ್ಟು ಸಾವಿರಾರು ಗಟ್ಟಲೆ ಲಕ್ಷಾಂಗಟ್ಟಲೆ ಕೊಟ್ಟು ಕಲಿಬೇಕು ಅಂತ ತುಂಬಾ ಹೆಣ್ಮಕ್ಳು ಹಿಂದೆ ಹೋಗ್ತಿದ್ದಾರೆ. ಅದು ಭಯ ಪಡೋದೇ ಅಗತ್ಯ ಇಲ್ಲ. ಇಲ್ಲಿ ಈರಣ್ಣ ಸರ್ ಅವರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಅವರನ್ನು ನೀವು ಭೇಟಿ ಮಾಡಿ ನಮ್ಮ ಮಾಹಿತಿ ಬಗ್ಗೆ ನೀವು ಚರ್ಚೆ ಮಾಡ್ಬೋದು. ಯಾರಿಗೆ ಬೇಕಿದ್ರೂ ಈ ಉಚಿತ ಬ್ಯೂಟಿಷಿಯನ್ ತರಬೇತಿ ಅಲ್ಲದೆ ಬೇರೆ ಹೆಣ್ಮಕ್ಳಿಗೆ ನಾವು ಏನೇನು ಉಚಿತವಾಗಿ ಕೊಡ್ತಿದ್ದೀವಿ ಅನ್ನೋ ಮಾಹಿತಿನೆಲ್ಲ ಇಲ್ಲಿ ಅವ್ರನ್ನ ಚರ್ಚೆ ಮಾಡ್ಬೋದು. ಇಲ್ಲಿ ಇರೋ ಕ್ಷೇತ್ರದಲ್ಲಿ ಇರೋಂಥ ಅಧ್ಯಕ್ಷರುಗಳನ್ನ ಕೇಳ್ಕೊಬೋದು. ಸೊ ಇದನ್ನು ಉಪಯೋಗ ಮಾಡ್ಕೋಬೇಕು ಹೆಣ್ಮಕ್ಳು. ಪ್ರತಿಯೊಂದು ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಅವ್ರಿಗೆ ಸ್ವಂತ ಒಂದು ಪಾಕೆಟ್ ಮನಿ ಥರ ಮಾಡ್ಕೊಳ್ಳೋವಂಥ ಧೈರ್ಯ ಬರಬೇಕು. ಯಾರು ಇನ್ನೊಬ್ಬರ ಹತ್ರ ಕೈ ಚಾಚದೇ ಇರೋವಂಥ ಒಂದು ಕೆಲಸ ಇದು. ಯಾರು ಇದನ್ನು ನಿರ್ಲಕ್ಷ್ಯ ಮಾಡದೆ ಪ್ರತಿಯೊಂದು ಹೆಣ್ಮಕ್ಳು ಮುಂದೆ ಬಂದು ಇದನ್ನು ಕಲ್ತ್ಕೋಬೇಕಂತ ನಾವು ಕೋರ್ಕೋತಾ ಇದ್ದೀವಿ. ಯಾರ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು? ನಿಮ್ಮ ಫೋನ್ ನಂಬರ್ ಏನೋ ಇದ್ದರೆ ನಂಬರ್ ಕೊಡಿ ಮೇಡಮ್. ನನ್ನ ಫೋನ್ ನಂಬರು 7259236452. ಇದಕ್ಕೆ ಕಾಲ್ ಮಾಡಿದ್ರೆ ನಾನು ಪ್ರತಿಯೊಂದು ಹೆಣ್ಮಕ್ಳಿಗೂ ಯಾವುದೇ ಟೈಮ್ನಲ್ಲೂ ಅವ್ರು ನನಗೆ ಕಾಲ್ ಮಾಡಿ ಕರೆ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾಹಿತಿ ತಿಳ್ಕೊಬೋದು. ಓಕೆ ಮೇಡಮ್.